ಸೊ ಲಿಟಲ್ ವಯಲಿನ್ ಚಾಂಪ್ ಅಂತ ನಿಮ್ಮನ್ನು ಕರೀತಾರೆ. ಎಷ್ಟು ಖುಷಿ ಆಗುತ್ತೆ ಹಂಗೆ ಕರೆದಾಗ? ನನಗೆ ಜಾಸ್ತಿ ಬಾಲಮುರಳಿ ಕೃಷ್ಣ ಸರ್, ಯಾಕಂದ್ರೆ ಅವ್ರು ಹಾಡ್ತಾರೆ, ವಯಲಿನ್ ನುಡಿಸ್ತಾರೆ, ನಾನು ಅವರ ಹಾಗೆ ಆಡ್ಬೇಕು. ತಾಳವು ಮೇಳವು ಮಂಗಳವಾದ್ಯವು ಕಾಡನು ತುಂಬಿತಮ್ಮ, ಮಂಗಳೂರಿಂದ ಹೇಳ್ತಾರೆ ಅಷ್ಟೆಲ್ಲ ಸಪೋರ್ಟ್ ಇಲ್ಲ ಅಂತ, ಆದ್ರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಆಲ್ಮೋಸ್ಟ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಅದು ನಂಗೆ ತುಂಬಾ ಖುಷಿ ಆಯ್ತು. ನಂದಗೋಪನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ ರಾಸಲೀಲ ನರ್ತನ ರಾಗಲೋಲ ಮೋಹನ. ಅಶ್ಮಿತ್ ಎಜೆ, ಮಂಗಳೂರು. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ ಸರ್, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಹೇಗೆ ಅನ್ನಿಸ್ತಾ ಇದೆ? ಹೇಗಿದೆ ಎಕ್ಸೈಟ್ಮೆಂಟ್ ಎಲ್ಲ? ತುಂಬಾ ಖುಷಿ ಆಗ್ತಾ ಇದೆ ಸರ್, ಯಾಕಂದ್ರೆ ತುಂಬಾ ಆಸೆ ಇತ್ತು ಇದಕ್ಕೆ ಸರಿಗಮಪಗೆ ಬರ್ಬೇಕಂತ. ಅಂದ್ರೆ ನಾನು ದೊಡ್ಡಾದ್ಮೇಲೆ ಬರ್ಬೇಕಂತ ಒಂದು ಇತ್ತು, ಆದ್ರೆ ಈಗ್ಲೇ ಸಿಕ್ತು ನಂಗೆ. ಹಾಗಂತಲ್ಲ, ಸೀನಿಯರ್ಸ್ ಆ ಕ್ಯಾಟಗರಿ, ಆದ್ರೆ ಲಿಟಲ್ ಚಾಂಪ್ಸ್ ಬಂತಲ್ಲ, ಸೊ ಹಾಗೆ ಇದಕ್ಕೆ ಬಂದ್ಬಿಟ್ಟೆ. ತುಂಬಾ ಖುಷಿ ಆಯ್ತು ಸೆಲೆಕ್ಟ್ ಆದಾಗ. ಸೊ ಲಿಟಲ್ ವಯಲಿನ್ ಚಾಂಪ್ ಅಂತ ನಿಮ್ಮನ್ನು ಕರೀತಾರೆ. ಎಷ್ಟು ಖುಷಿ ಆಗುತ್ತೆ ಹಂಗೆ ಕರೆದಾಗ? ತುಂಬಾ ಖುಷಿ ಆಗಿದೆ, ಯಾಕಂದ್ರೆ ಈ ಸಿಂಗಿಂಗ್ ಜೊತೆ ನನ್ನ ವಯಲಿನ್ ಕೂಡ ಒಂದು ರೆಪ್ರೆಸೆಂಟ್ ಆಯ್ತಲ್ಲ ಅಂತ. ಓಕೆ, ತಂದೆ ತಾಯಿ ಇಲ್ಲ ಯಾವ ರೀತಿ ಸಪೋರ್ಟ್ ಇತ್ತು? ಯಾವಾಗ ನೀವು ಹಾಡೋದಕ್ಕೆ ಶುರು ಮಾಡಿದ್ರಿ? ಆಕ್ಚುಲಿ ನಾನಂದ್ರೆ ಸಣ್ಣದಿರುವಾಗ ನಂಗೆ ಗೊತ್ತಿಲ್ಲ, ಅಮ್ಮ ಪಾಪ ಹೇಳ್ತಾ ಇದ್ರು, ನಾನು ಇದೆಲ್ಲ ಡ್ರಮ್ಸ್ ತರ ಏನೇನೋ ಬಡಿತಾ ಇದ್ದೆ ಅಂತೆ, ಅದಕ್ಕೆ ನನ್ನ ಸಂಗೀತಕ್ಕೆ ಸೇರಿಸಿದ್ರು, ಮತ್ತೆ ಕರೆಕ್ಟ್ ಆಗಿ ಹಾಡ್ದೆ ಅಂತೆ ನನ್ನ ಸಂಗೀತ. ಅದಕ್ಕೆ ಯಾವಾಗ ಡ್ರಮ್ಸ್ ಎಲ್ಲ ಬಾರಿಸ್ಲಿಕ್ಕೆ ಶುರು ಮಾಡಿದ್ವಿ? ನೀವು ಎಷ್ಟು ಸಣ್ಣದಿರುವಾಗ? ಅಂದ್ರೆ ಒಂದು 3 ವರ್ಷ 4 ವರ್ಷ, ನಂಗೆ ಗೊತ್ತಿಲ್ಲ ಹಾಗೆ. ಸೊ ಅಲ್ಲಿಂದ ಅಂದ್ರೆ ಮನೆಯಲ್ಲಿ ಯಾರು ಸಂಗೀತ ತಂದೆ ಯಾರಿಲ್ಲ, ನೀವೇ ಫಸ್ಟ್ ನಿಮ್ಮ ಫ್ಯಾಮಿಲಿಯಲ್ಲಿ? ಓಕೆ, ಡ್ರಮ್ಸ್ ಜೊತೆಗೆ ಹಾಡ್ಲಿಕ್ಕೆ ಯಾವಾಗ ಅಂದ್ರೆ ಕಲ್ತ್ರಿ? ಯಾವಾಗ ಶುರು ಮಾಡಿದ್ರಿ? ನಾನೊಂದು LKG ಆ ವಯಸ್ಸಿಂದ, ಒಂದು 4 years. ಹೆಂಗೆ ಇಂಟ್ರೆಸ್ಟ್ ಬಂತು ನಿಮಗೆ ಅಷ್ಟು ಚಿಕ್ಕ ವಯಸ್ಸಿಗೆ? ನಾನಂದ್ರೆ ಎಲ್ಲರೂ ಹಾಡುವಾಗೆಲ್ಲ ನೋಡ್ತಾ ಇದ್ದೆ ಅಲ್ಲ, ಹಾಡಿ ಹಾಡಿ ಸೆಲೆಬ್ರಿಟಿ ಆಗಿದ್ರೆ ಹಾಗೆ ಒಂದು ನಂಗೆ ಕೂಡ ಸೆಲೆಬ್ರಿಟಿ ಆಗ್ಬೇಕಂತ ಒಂದು ಇಂಟ್ರೆಸ್ಟ್ ಬಂತು ಸಿಂಗಿಂಗ್ ಅಲ್ಲಿ. ಓಕೆ, ಹಾಗೆ ಯಾವ ಸೆಲೆಬ್ರಿಟಿಯಿಂದ ನೀವು ಇನ್ಫ್ಲೂಯೆನ್ಸ್ ಆದ್ರಿ ಜಾಸ್ತಿ? ನನಗೆ ಜಾಸ್ತಿ ಬಾಲಮುರಳಿ ಕೃಷ್ಣ ಸರ್, ಯಾಕಂದ್ರೆ ಅವ್ರು ಹಾಡ್ತಾರೆ, ವಯಲಿನ್ ನುಡಿಸ್ತಾರೆ, ನಾನು ಅವರ ಹಾಗೆ ಆಡ್ಬೇಕು. ಓಕೆ, ಹಾಗೆ. ಸೊ ಈಗ ನಾನಾ ನೀನಾ ಬ್ಯಾಟಲ್ ರೌಂಡ್ ಸಖತ್ ಚಾಲೆಂಜಿಂಗ್ ಆಗಿತ್ತು ಆಕ್ಚುಲಿ. ಮಹಾನ್ಯ ಅವ್ರ ಜೊತೆಗೆ ಹಾಡಬೇಕಾಗಿತ್ತು. ಹೆಂಗ್ ಅನಿಸ್ತು ಮಹಾನ್ಯ ಅವ್ರ ಜೊತೆಗೆ ಹಾಡಿದ್ದು, ಪ್ಲಸ್ ಓವರ್ ಆಲ್ ಈ ಸೀಸನ್ದು ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳೋದಾದ್ರೆ? ಸ್ವಲ್ಪ ಅಂದ್ರೆ ನರ್ವಸ್ ಆಯ್ತು, ಯಾಕಂದ್ರೆ ನಮ್ಗೆ ಸಾಂಗ್ ಒಂದೇ ದಿನದಲ್ಲಿ ಕೊಟ್ಟಿದ್ರು, ನಾವೆಲ್ಲ ಪ್ರಾಕ್ಟೀಸ್ ಮಾಡಿದ್ದು ಒಂದೇ ದಿನದಲ್ಲಿ. ಅಂದ್ರೆ ನಾನು ನಿನ್ನ ತರ ಇರ್ಲಿಲ್ಲ, ನಾವು ಇಬ್ರು ಒಟ್ಟಿಗೆ ಸೇರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಎಲ್ಲ, ಅಂದ್ರೆ ಸ್ವಲ್ಪ ಒಳ್ಳೆದಾಯ್ತು. ಫುಲ್ ಈಗ ಸರಿಗಮಪ ಸೆಟ್ ಅಲ್ಲಿ ಫುಲ್ ತರಲೆ ಅಂತ ಹೇಳಿದ್ರೆ ಅದು ನೀವೇ ಅಂತ ಹೇಳ್ತಾ ಇದ್ದೀರಾ. ಎಂತೆಲ್ಲ ತರಲೆ ಮಾಡ್ತೀರಾ ನೀವು ಹೇಳಿ? ನಾನು ಮತ್ತೆ ನನ್ನ ಫ್ರೆಂಡ್ ಅಚಿಂತ ಹೀಗೆ ಎಲ್ಲರನ್ನ ಇಮಿಟೇಟ್ ಮಾಡ್ತಾ ಇರ್ತೀವಿ ನಾವು, ಹಾಗೆಲ್ಲ ತರಲೆ ಮಾಡ್ತೇವೆ. ಮಿಮಿಕ್ರಿ ಕೂಡ ಮಾಡ್ತೀರಲ್ಲ ಸ್ವಲ್ಪ ನೀವು ಆಕ್ಚುಲಿ. ಒಂದು ತಾಳಿ ಕಟ್ಟುವ ಶುಭ ವೇಳೆಯಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡಿದ್ರಿ, ಇನ್ಫ್ಯಾಕ್ಟ್ ಸಖತ್ತಾಗಿ ಹಾಡಿದಿರಿ. ಹಾಡಿ ಸ್ವಲ್ಪ. ಚರಣ ಆಡ್ಬೋದು? ಯಾವ್ದಾದ್ರು ಓಕೆ. ತಾಳವು ಮೇಳವು ಮಂಗಳವಾದ್ಯವು ಕಾಡನು ತುಂಬಿತಮ್ಮ, ಸೂಪರ್, ಸಖತ್ತಾಗಿ ಮಾಡ್ತೀರಾ. ಬೇರೆ ಯಾವ್ದೆಲ್ಲ ಅಂದ್ರೆ ಆ ಥರ ಮಿಮಿಕ್ರಿ ಮಿಕ್ಸ್ ಇರುವ ಸಾಂಗ್ಗಳು ಯಾವ್ದು ಹಾಡ್ತೀರಾ, ಅಥವಾ ಜನರಲ್ ಮಿಮಿಕ್ರಿ ಯಾವ್ದೆಲ್ಲ ಮಾಡ್ತೀರಾ ನೀವು? ಅನಿಮಲ್ ಮಿಮಿಕ್ರಿ ಆ ಥರ ಎಲ್ಲ ಮಾಡ್ತೀರಾ ಏನಾದ್ರು? ಅನಿಮಲ್ ಮಿಮಿಕ್ರಿ ಅಂತ ಮಾಡೋದಿಲ್ಲ, ಅಂದ್ರೆ ಈ ಸಾಂಗ್ ನಂಗೆ ಫಸ್ಟ್ ಮಿಮಿಕ್ರಿ ಸಾಂಗ್ ಇದೇ ಸಿಕ್ಕಿದ್ದು, ಪ್ರಾಕ್ಟೀಸ್ ಮಾಡಿದೆ ಅಷ್ಟೇ, ಇದಕ್ಕೋಸ್ಕರ ಅಷ್ಟೇ ಮಾಡಿದ್ದು. ಅಪಾರ್ಟ್ ಫ್ರಮ್ ದಟ್ ಈಗ ಅಚಿಂತ ಅವ್ರದ್ದು ಮಹಾನ್ಯ ಅವ್ರದ್ದು ಮಿಮಿಕ್ರಿ ಎಲ್ಲ ಮಾಡೋದಾದ್ರೆ ಮಾಡಿ ಅಂತ ನೋಡು. ಮಾಡ್ತೇನೆ, ಅಂದ್ರೆ ಮಹಾನ್ಯಂದ ಅವ್ನು ಮಾಡ್ತೇನೆ. ನಾನು ನಮ್ಮ ಕಂಟೆಸ್ಟೆಂಟ್ ಒಬ್ಬ ವಿನ್ಯಾಸ್ ಅಂತ ಇದ್ದ, ಅವನ ವಾಕಿಂಗ್ ಸ್ಟೈಲ್ ಎಲ್ಲ ಮಾಡ್ತಿದ್ದೆ. ಸಿಂಗಿಂಗ್ ಸ್ಟೈಲ್ ಅಂದ್ರೆ ಅದು ಸಿಂಗಿಂಗ್ ಸ್ಟೈಲ್ ಕರೆಕ್ಟ್ ಗೊತ್ತು, ನಾವು ಇದು ಬಾಡಿ ಮೂವ್ಮೆಂಟ್ಸ್ ಅಷ್ಟೇನಾ ಮಾಡಿ ಅಂತ ನೋಡುವ. ಮಾಡ್ಬೇಕಾ? ಹೀಗೆ ಹೋಗ್ತಾ ಇದ್ದ ಅಷ್ಟೇನಾ? ಓಕೆ, ಈಗ ಸಿಂಗಿಂಗ್ ಅಲ್ಲಿ ಯಾರ್ದು ನೀವು ಮಿಮಿಕ್ರಿ ಆ ಥರ ಏನು ಮಾಡಿಲ್ಲ? ಸಿಂಗಿಂಗ್ ಅಲ್ಲಿ ಯಾರ್ದು ಮಾಡಿಲ್ಲ. ನಿಮಗೆ ಬಾಲಮುರಳಿ ಕೃಷ್ಣ ಅವ್ರ ತರ ಹಾಡ್ಲಿಕ್ಕೆಲ್ಲ ಪ್ರಯತ್ನ ಎಲ್ಲ ಪಟ್ಟಿದ್ದೀರಾ? ಆ ತರ ಏನಿಲ್ಲ, ಅವರಂದ್ರೆ ಎಕ್ಸ್ಪರ್ಟ್ ಅವರಾಗೆ. ಓಕೆ, ಅಂದ್ರೆ ಬೇರೆಯವ್ರದ್ದು ವಾಯ್ಸ್ ನ ನೀವು ಮಿಮಿಕ್ ಮಾಡೋದು, ಅವರಿಗೆ ಸ್ವಲ್ಪ ಹತ್ರ ಆಗೋ ತರ ಹಾಡೋದು ಆ ತರ ಏನಿಲ್ವಾ? ಈಗ ರಾಜೇಶ್ ಕೃಷ್ಣನ್ ಸರ್ ಇದ್ದಾರೆ,
ಹಾಗೆ ಯಾವ್ದಾದ್ರು ಹಾಡಿದ್ದೀರಾ? ಹಾಗೆ ನಮ್ಮ ಗಾನಕೋಗಿಲಿ ಹಾ ಜಾನಕಿ ಅಮ್ಮಂದ ಹಾಡಿ, ಸೂಪರ್. ಯಾವ ಸಾಂಗ್ ಆಗ್ಬೋದು? ನಂದ ನಂದಗೋಪನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ. ನಂದಗೋಪನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ. ರಾಸಲೀಲ ನರ್ತನ ರಾಗಲೋಲ ಮೋಹನ. ಸೂಪರ್, ಚೆನ್ನಾಗಿದೆ. ಮತ್ತೆ ಹೇಗೆ ಇಷ್ಟು ಈ ಸೀಸನಲ್ಲಿ ಇಷ್ಟರ ತನಕ ಬರ್ತೀವಿ ಅಂತ ಭಾವಿಸಿದ್ರೆ ನೀವು ಮೊದಲೇ ಹೆಂಗಿತ್ತು ಎಕ್ಸ್ಪೆಕ್ಟೇಷನ್ ನಿಮಗೆ ಸೆಲೆಕ್ಟ್ ಆದಾಗ? ಸೆಲೆಕ್ಟ್ ಆದಾಗ ಅಂದರೆ ತುಂಬ ಖುಷಿ ಆಯಿತು. ಯಾಕಂದರೆ ಮಂಗಳೂರಿಂದ ಹೇಳ್ತಾರೆ ಅಷ್ಟೆಲ್ಲ ಸಪೋರ್ಟ್ ಇಲ್ಲ ಅಂತ, ಆದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಅದು ನನಗೆ ತುಂಬ ಖುಷಿ ಆಯಿತು. ಓಕೆ. ಸೊ ಊರಲ್ಲಿರುವಾಗ ಈಗ ಸ್ಕೂಲಲ್ಲಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಎಂತ ಹೇಳ್ತಾರೆ? ಈಗ ಅವರು ಟಚಲ್ಲಿ ಇದ್ದೀರಾ? ಅವರೆಲ್ಲ ಶೋ ನೋಡ್ತಾ ಇದ್ದಾರಾ? ಹಾಂ, ನೋಡ್ತಾ ಇದ್ದಾರೆ. ಟೀಚರ್ಸ್ ಎಲ್ಲ ಏನಾರು ಹೇಳಿದಾರಾ? ಹಾಂ, ನನಗೆ ಇವರು ಟೀಚರ್ಸ್ ಎಲ್ಲ ಫೋನ್ ಮಾಡ್ತಾ ಇದ್ದಾರೆ, ತುಂಬ ಚೆಂದ ಆಗಿದೆ, ಆಲ್ ದಿ ಬೆಸ್ಟ್ ನಿಂಗೆ, ಮತ್ತೆ ಸ್ಕೂಲಿಗೆ ಯಾವಾಗ ಬರ್ತೀಯ ಎಲ್ಲ ಕೇಳ್ತಾ ಇರ್ತಾರೆ. ಓಕೆ. ಯಾವಾಗ ಹೋಗ್ತೀರಾ? ಈಗ 4 months ಆಯಿತು ಸ್ಕೂಲ್. ಗೊತ್ತಿಲ್ಲ. ಎಷ್ಟು ಎಷ್ಟು ಮಿಸ್ ಮಾಡ್ತಿದ್ದೀರಾ ಊರನ್ನ ಮತ್ತು ತುಂಬ ಮಿಸ್ ಮಾಡ್ತಿದ್ದೇನೆ. ಅಲ್ಲಿದು ಮೀನೂಟ, ಬೀಚ್ ಆಗಲಿ ಎಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೆ. ತಂದೆ ತಾಯಿ ಎಂತ ಮಾಡೋದು ನಿಮ್ದು? ನನ್ನ ತಂದೆ ಅಡ್ವೊಕೇಟ್, ಅಮ್ಮ ಹೌಸ್ ವೈಫ್. ಅಲ್ಲಿ ಊರಲ್ಲೆಲ್ಲ? ಊರಲ್ಲಿ. ಓಕೆ. ನೀವು ಒಬ್ಬರೇ ಮಗನ? ಹಾಂ, ಹೌದೊಬ್ಬನೇ. ಓಕೆ. ಅಂದ್ರೆ ಇವಾಗ 8th standard ನೀವು ಕಲಿತಾರೋ? ಹಿಂಗೆ ಶಾಲೆಲೆಲ್ಲ ಓದುದ್ರೆಲ್ಲ ಹುಷಾರ ನೀವು? ಹುಷಾರಿದೆ. ಹಿಂಗೆ ಅಂದ್ರೆ ಫಸ್ಟ್ ಬೆಂಚರ ಯಾವ ತರ ನೀವು? ಫಸ್ಟ್ ಬೆಂಚ್. ಹೌದಾ? ಅಪಾರ್ಟ್ ಫ್ರಮ್ ಸಿಂಗಿಂಗ್ ಹೇಳಿ ಹೇಳಿ ಎಂತದ್ದು ಹೇಳಿಕ್ಕೆ ಹೋದ? ಅಂದ್ರೆ ನಾನು ಇಲ್ಲಿ ಮೆಗಾ ಆಡಿಷನ್ ಬರುವಾಗ 2 ಎಕ್ಸಾಮ್ ಅಂದ್ರೆ ಉಳಿದಿತ್ತು, ಬರೀಲಿಲ್ಲ. ಸೆಲೆಕ್ಟ್ ಆದಲ್ಲ. ಫಾದರ್ಗೆ ತುಂಬಾ ಖುಷಿಯಾಗಿ ಎಕ್ಸಾಮ್ ಬರಿಬೇಡ ಅಂತ ಹೇಳಿದ್ರು. ಯಾವುದು 7th standard ಇದ? ಹೌದು. ಹೌದಾ? ಆಮೇಲೆ ಮತ್ತೆ ನೋಡಿ ಬರ್ದಿಲ್ಲ, ಇಲ್ಲೇ ಇದ್ದೇನೆ. ಓಕೆ ಓಕೆ. ಅಂದ್ರೆ ಇವಾಗ ಅಷ್ಟು ಸಪೋರ್ಟ್ ಇದೆ ಮನೆಯಲ್ಲಿ ಹೌದು ಅಲ್ವಾ? ಅಪಾರ್ಟ್ ಫ್ರಮ್ ಸಿಂಗಿಂಗ್ ಬೇರೆ ಎಂತೆಲ್ಲ ಟ್ಯಾಲೆಂಟ್ ಇದೆ ನಿಮಗೆ? ನಾನು ವೈಲಿನ್ ನುಡಿಸ್ತೇನೆ, ವೈಲಿನ್ ಮತ್ತೆ ಮೃದಂಗ ನುಡಿಸ್ತೇನೆ. ಮತ್ತೆ ನಮ್ಮ ಮಂಗಳೂರಲ್ಲಿ ತಾಸೆ ಅಡುವುದು, ಅದು ಮತ್ತೆ ಪಿಲಿ. ಓಕೆ. ಪಿಲಿನಲ್ಲಿ ಪಿಲಿ ಅಂದ್ರೆ ತಾಸೆ. ತಾಸೆ ಮಾತ್ರ? ಓಕೆ ಓಕೆ. ನಲಿಕೆ ಎಲ್ಲ ಇಲ್ಲ? ಓಕೆ. ಮತ್ತೆ ಇದು ಇವಾಗ ನೆಕ್ಸ್ಟ್ ಎಂತೆಲ್ಲ ಪ್ಲಾನ್ ಇದೆ ನಿಮಗೆ ಈಗ ಆಫ್ಟರ್ ದಿಸ್ ಶೋ? ಹೇಗೆ ನಿಮ್ಮ ಕರಿಯರ್ನ ಕೊಂಡೋಗ್ಬೇಕು ಅಂತ ಇದೆ ನಿಮಗೆ? ಅದೇ ನಾನು ಸಿಂಗಿಂಗಲ್ಲಿ ಮತ್ತು ವೈಲಿನಲ್ಲಿ ಫುಲ್ ಸಕ್ಸಸ್ ಆಗಬೇಕಂತ ಒಂದು. ಓಕೆ. ಸೊ ತುಂಬ ನಿಮಗೆ ಅಂದರೆ ನೇಮ್ ಆ್ಯಂಡ್ ಫೇಮ್ ತಂದು ಕೊಟ್ಟ ಹಾಡು ಅಂತ ಹೇಳಿದರೆ ಅಪಾರ್ಟ್ ಫ್ರಮ್ ತಾಳಿ ಕಟ್ಟುವ ಶುಭವೇಳೆ? ಮಲಗೆ ಮಲಗೆ ಗುಬ್ಬಿ ಮರಿ ಮತ್ತು ಸೋನಿ ಸೋನಿ. ಹಾಡಿ ಅದನ್ನು. ಮಲಗೆ ಮಲಗೆ ಗುಬ್ಬಿ ಮರಿ ಕೊಡಿಸುವೆ ನಿನಗೆ ತುತ್ತೂರಿ, ಮನೆ ದೇವರಾಣೆ ನೆರಳಾಗುತ್ತೀನಿ. ಹೆಸರಿಲ್ಲದಿರೋ ಬಂಧವೇ ಜನುಮಾಂತರದ ಬಂಧುವೆ, ಆರರೋ ಆರಿರರೋ ಆರರೋ ಆರಿರರೋ ಆರರೋ ಆರಿರರೋ ಆರರೋ ಆರಿರರೋ. ರಾಜೇಶ್ ಕೃಷ್ಣನ್ ಸರ್ ಹಾಡು. ಸೋನೆ ಸೋನೆ ನಮ್ಮ ಜೇಸುದಾಸ್ ಅವರು. ಅದು ಹೇಳಿ. ಏನಿದು ಮಾಯೆ, ಏನಿದು ಮಾಯೆ, ಮನಸ್ಸಿನ ಮುಗಿಲಲಿ ಮಾತಿನ ಮಳೆಯು ತುಂಬಿದೆ, ಹೊರಗೆ ಬಾರದೆ ನಿಂತಿದೆ, ಮಿಂಚಿದೆ ಗುಡುಗಿದೆ, ಸೋನೆ ಮಳೆಯಾಗಿ ಆದರೂ ಮೆಲ್ಲ ಮೆಲ್ಲ ಬರಬಾರದೆ. ಓ ಸೋನೆ 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 ಪ್ರೀತಿಯ ಸೋನೆ. ಸೂಪರ್, ಸಖತ್ತಾಗಿ ಹಾಡಿದ್ರಿ. ಸೊ ನಿಮಗೆ ಇರುವಂತಹ 3 ಜನ ನಮ್ಮ ಜಡ್ಜ್ಗಳಲ್ಲಿ ಯಾರು ತುಂಬ ಫೇವ್ರೇಟು, ಯಾರಿಂದ ಜಾಸ್ತಿ ಲರ್ನಿಂಗ್ ಲೆಸನ್ಸ್ನ ಕಲ್ತಿದ್ದೀರಾ? 3 ಜನ ನನ್ಗೆ ತುಂಬ ಫೇವ್ರೇಟ್. ಅಂದರೆ ಹೇಗಂತ ಹೇಳೋದು, ಒಬ್ರು ಹಾಗೆ VP ಸರ್ ಅಂದರೆ ಯಾವ ಮಿಸ್ಟೇಕ್ ಆಗಲಿ ಅವ್ರು ಹೇಳ್ತಾ ಇರ್ತಾರೆ. ಮತ್ತೆ ಅರ್ಜುನ್ ಸರ್ ನಮಗೆ ಮೋಟಿವೇಶನ್ ಥರ ಸಪೋರ್ಟ್ ಮಾಡ್ತಾ ಇರ್ತಾರೆ.
ಆರ್ಕೆ ಸರ್ನು ಹಾಗೇನೆ, ಏನಾದ್ರು ಮಿಸ್ಟೇಕ್ ಆದ್ರೆ ಹೇಳ್ತಾ ಇರ್ತಾರೆ, ಮತ್ತೆ ಸಪೋರ್ಟ್ ಮಾಡ್ತಾರೆ ತುಂಬಾ. ಮೂರು ಜನ ಒಂದೊಂದ್ ತರ ನಂಗೆ ಇಷ್ಟ. ಈಗ ಅಪಾರ್ಟ್ ಫ್ರಮ್ ಈ ಮ್ಯೂಸಿಕ್ ಅಂಡ್ ವಯೋಲಿನ್ ಅಂಡ್ ಡ್ರಮ್ಸ್ ಅಂದ್ರೆ ಬೇರೆ ಅಂದ್ರೆ ಇನ್ ಟರ್ಮ್ಸ್ ಆಫ್ ಅಕಾಡೆಮಿಕ್ ಕರಿಯರ್ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಇದೆ ನಿಮ್ಗೆ? ಏನ್ ಕಲಿಬೇಕು ಅಂತ ಉಂಟು? ಸೈಕಾಲಜಿ. ನೆಕ್ಸ್ಟ್ ಅದೇ ದಟ್ ಇಸ್ ಯುವರ್ ಲೈಕ್ ಅಂದ್ರೆ ಯಾಕೆ ಆ ಥಾಟ್ ಬಂತು ನಿಮ್ಗೆ? ಯಾಕಂತ ಗೊತ್ತಿಲ್ಲ, ಅಂದ್ರೆ ಡಾಕ್ಟರ್ ಹಾಗೆ ಆಗ್ಬೇಕಂತ ಒಂದು ಆಸೆ ಇತ್ತು. ಓಕೆ, ಹಾಗೆ. ಥ್ಯಾಂಕ್ ಯು ಸೋ ಮಚ್ ಅಶ್ಮಿತಾ ಅವರೇ, ತುಂಬ ವಿಷಯಗಳನ್ನ ಹಂಚ್ಕೊಂಡ್ರಿ. ಒಳ್ಳೇದಾಗಲಿ ನಿಮ್ಮ ಜರ್ನಿಗೆ, ಆಲ್ ದ ಬೆಸ್ಟ್. ಒಳ್ಳೇದಾಗಲಿ. ಸೊ ಸ್ನೇಹಿತರೆ, ಇದಾಗಿತ್ತು ಅಶ್ಮಿತ್ ಎಜೆ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.